ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕೋಗಿಲು ನಿವಾಸಿಗಳಿಗೆ ಸರ್ಕಾರ ಕಟಾಕಟ್ ಅಂತ ಪರಿಹಾರ ನೀಡಲು ಮುಂದಾಗಿದೆ. ಕಾಂಗ್ರೆಸ್ ಪಡೆ ವಿರುದ್ಧ ವಿಪಕ್ಷ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ದಾರೆ. ರಾಜ್ಯದ ಜನರಿಗೆ ಒಂದು ನ್ಯಾಯ, ಕೇರಳ ವಲಸಿಗರಿಗೆ ಮತ್ತೊಂದು ನ್ಯಾಯನ ಅನ್ನೋ ಪ್ರಶ್ನೆ ಎದ್ದಿದೆ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಕೋಗಿಲು ಲೇಔಟ್ ಮನೆಗಳ ತೆರವು ಕಾಳಗ ಜೋರಾಗಿದೆ. ಕೋಗಿಲು ಲೇಔಟ್ನಲ್ಲಿ ರಾಜ್ಯ ಸರ್ಕಾರವೇ ಒತ್ತುವರಿ ಆಗಿದೆ ಅಂತೂ ಈಗ ಸರ್ಕಾರವೇ ಒತ್ತುವರಿ ಮಾಡಿಕೊಂಡವರಿಗೆ ಮನೆಗಳನ್ನ ಕೊಡ್ತಿದೆ. ಇದೇ ನಡೆ ಈಗ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಮಹಾಯುದ್ಧಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಕೇರಳ ನಾಯಕರ ಒತ್ತಡಕ್ಕೆ ಮಣಿದಿದ್ದಾರೆ ಅಂತ ಕೇಸರಿ ಪಡೆ ಬೆಂಕಿ ಉಗುಳಿದೆ. ರಾಜ್ಯದ ಆಡಳಿತದಲ್ಲಿ ಕೆಸಿ ವೇಣುಗೋಪಾಲ್ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಕೆಂಡ ಕಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಓಲೈಕೆ ಮಾಡ್ತಿದೆ ಅಂತ ಬಾಣ ಬಿಟ್ಟಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಕರ್ನಾಟಕ ರಾಜ್ಯದ ವಿಚಾರಗಳಲ್ಲಿ ಮೂಗು ತೂರಿಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಅವರ ಮಂತ್ರಿಮಂಡಲಕ್ಕೆ ಸಾಂವಿಧಾನಿಕವಾಗಿ ಸರ್ಕಾರ ನಡೆಸಕ್ಕೆ ಹಕ್ಕು ಇದೆಯೋ ಇಲ್ವೋ, ಶಕ್ತಿ ಇದೆಯೋ ಇಲ್ವೋ? ಯಾರು ಓಲೈಕೆ ರಾಜಕಾರಣ ಮಾಡೋಂತ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ನಾವೇನ್ ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಕೇರಳದ ಅಕ್ರಮ ವಲಸಿಗರಿಗೆ ಮನೆ ಕೊಡುವ ನಿರ್ಧಾರವೇ ಅಕ್ರಮ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ರು. ಇನ್ನೊಂದ್ ಕಡೆ ಸಚಿವ ಜಮೀರ್ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಜಾರಿಕೊಂಡಿದ್ದಾರೆ. ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆಗಳನ್ನ ಕೊಡ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಇದು ಖಂಡಿತ ಕಾನೂನಿನ ವಿರುದ್ಧವಾಗಿರುವಂತದ್ದು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಈ ನಿರ್ಧಾರ ಇದೇ ಅಕ್ರಮ. ಇದೇ ತರ ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು ಕೇರಳದಲ್ಲಿ ಹೋದ ವರ್ಷದಲ್ಲಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಜೀವ್ ಗಾಂಧಿಯಿಂದನೇ 100 ಮನೆ ಕಟ್ಕೊಡ್ತಾ ಇದ್ವಿ ನಾವು. ಅಕ್ರಮ ಇರೋರ್ನ ಸಕ್ರಮ ಯಾಕೆ ಮಾಡಕ್ಕೆ ಕೊಡ್ತಿದೆ ಸರ್ಕಾರ? ಹಂಗಾರೆ ಬೇರೆ ಕಡೆನೂ ಹಿಂಗೆ ಮಾಡ್ತೀರಾ ಅಂತ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಜಟಾಪಟಿ ಜೋರಾಗಿದೆ. ಸರ್ಕಾರ ಕರ್ನಾಟಕದ್ದು ಕೇರಳದ್ದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಎಲ್ಲಿಂದೋ ಬಂದವರಿಗೆ ಮನೆ ಕೊಟ್ರೆ ಇಲ್ಲಿನವರ ಕಷ್ಟ ಕೇಳೋರು ಯಾರು ಅಂತ ಜಾಡಿಸಿದ್ದಾರೆ. ಈ ಸರ್ಕಾರ ಯಾರ್ದು ಅಂತ? ಕೇರಳದ, ಕರ್ನಾಟಕದ. ಈ ಸರ್ಕಾರ ಕೇರಳದ. ಯಾಕಂದ್ರೆ ಆನೆ ತುಳಿದ್ರೆ 25 ಲಕ್ಷ ಹೋಗ್ತದೆ. ಅಲ್ಲಿ ಫ್ಲಡ್ ಬಂದು ಮನೆ ಮುರಿದು ಬಿದ್ದೋದ್ರೆ 10 ಕೋಟಿ ಹೊರಟೋಗುತ್ತೆ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಈ ಸುಮ್ಮನೆ ಬಂದವರಿಗೆಲ್ಲ ನೀವು ನಮ್ಮನೆ ಮಾಡಕ್ ಹೊರಟ್ರೆ ನಮ್ಮನೆಗಳ ಕತೆ ಏನು? ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ತಿದ್ದಾರೆ. 650 ಕೋಟಿ ಗುಳುಂ. ಇವರು ಕಾಂಗ್ರೆಸ್ ಲೀಡರು. ವಕ್ಫ್ ಬೋರ್ಡ್ ಆಸ್ತಿ ಅಂತಂದ್ರೆ ಏನು? ಅಲ್ಲಾನ ಆಸ್ತಿ. ಅದು ಅಲ್ಲಾನ್ಗೆ ದಾನ ಕೊಟ್ಟಿದ್ದು. ಅದನ್ನ ದಾನ ಕೊಡ್ಬೋದು. ದಾನಕ್ಕೆ ಕೊಡ್ಬೇಕು ಅಂತ ಬಡವರು ಯಾರ್ಯಾರು ಇದ್ದಾರೋ ಅವರಿಗೆ ನಿರ್ಗತಿಕರಿಗೆ ಮನೆ ಕಟ್ಕೊಡಕ್ಕೆ ಇರುವಂತದ್ದು ವಕ್ಫ್ ಬೋರ್ಡ್ ಆಸ್ತಿ. ಇನ್ನು ಸಂಸದ ಗೋವಿಂದ ಕಾರಜೋಳ ರಾಜ್ಯಕ್ಕೆ ಇಬ್ಬಿಬ್ಬರು ಸಿಎಂಗಳು ಅಂತ ಕಿಡಿಕಾರಿದ್ರು. ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಮಾತನಾಡಿ ಜುಜುಬಿ ವೇಣುಗೋಪಾಲ್ ಮಾತು ಕೇಳಿ ರಾಜ್ಯದ ಜನರಿಗೆ ಅವಮಾನ ಮಾಡಿದ್ದಾರೆ ಅಂತ ಕುಟುಕಿದ್ದಾರೆ. ಕಾಂಗ್ರೆಸ್ ನಾಯಕ ದೇಶಪಾಂಡೆ ಇದೆಲ್ಲ ಸತ್ಯಕ್ಕೆ ದೂರವಾದುದು ಅಂತ ಸಮಜಾಯಿಷಿ ನೀಡಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ 2 ಮುಖ್ಯಮಂತ್ರಿಗಳು, ಒಬ್ಬರು ದೆಹಲಿಯಲ್ಲಿದ್ದಾರೆ ಕೆಸಿ ವೇಣುಗೋಪಾಲ್ ಅವರು. ಸಿದ್ದರಾಮಯ್ಯನವರು ಅವರ ಆದೇಶವನ್ನು ಪಾಲಿಸಲಿಕ್ಕೆ ಕರ್ನಾಟಕದಲ್ಲಿ ಸಿಎಂ ಸ್ಥಾನದಲ್ಲಿದ್ದಾರೆ. ಈ 6 ಕೋಟಿ ಜನರ ಅವ್ರನ್ನ ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯ ಅವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ನಂಬಿಕೆ ಮೇಲೆ ಅವ್ರು ಆಯ್ಕೆ ಮಾಡಿದ್ದು. ಅವರು ಕೆಸಿ ವೇಣುಗೋಪಾಲ್ ಇಂಥವ್ರು ಜುಜುಬಿ ಇಂಥವ್ರನ್ನ ಮಾತು ಕೇಳ್ಕೊಂಡು ನಮ್ಮ ಆಡಳಿತ ಮಾಡಿದರೆ ಈ ನಮ್ಮ 6 ಕೋಟಿ ಜನರಿಗೆ ನಮ್ಗೆ ಇನ್ಸಲ್ಟ್ ಮಾಡೋಂಗೆ ಆಯ್ತು. ಕೆಸಿ ವೇಣುಗೋಪಾಲ್ ಆಗಲಿ ಯಾರೂ ಆಗಲಿ ಇದನ್ನು ರಾಜಕಾರಣ ಮಾಡ್ತಾ ಇಲ್ಲ. ಕೆಸಿ ವೇಣುಗೋಪಾಲ್ ಏನು ತಪ್ಪು ಹೇಳಿಲ್ಲ, ಏನು ತಪ್ಪು ಹೇಳಿಲ್ಲ, ಸತ್ಯಕ್ಕೆ ದೂರವಾದೇನು ವಿಚಾರ ಹೇಳಿಲ್ಲ. ಕೋಗಿಲು ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಸಮರ ಸಾರಿದೆ. ವಿಪಕ್ಷಗಳ ಟೀಕೆಗೆ ಡಿಸಿಎಂ ಡಿಕೆ ತಿರುಗೇಟನ್ನ ನೀಡಿದ್ದಾರೆ. ರಾಜಕೀಯ ಮಾಡೋರು ಮಾಡಿಕೊಳ್ಳಿ ಅಂತ ತಿವಿದಿದ್ದಾರೆ. ಕೇರಳೈಟ್ ಅಂತ ಪದ ಅಲ್ಲ ಅದು. ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಅದನ್ನು ರಾಜೀವ್ ಚಂದ್ರಶೇಖರನ್ನ ಭಾಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ. ನನಗೂ ಕೇರಳ ಬಗ್ಗೆ ಇರುವಂಥ ಸಂಬಂಧ, ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ. ಕೋಗಿಲು ಲೇಔಟ್ ವಿಚಾರದಲ್ಲಿ ಕೇರಳ ಬಳಿಕ ಪಾಕಿಸ್ತಾನವು ಮೂಗು ತೋರಿಸಿದೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ. ಮುಸ್ಲಿಮರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಅಂತ ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಆರೋಪಿಸಿದ್ದಾರೆ. ಇದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಕೂಡ ತಿರುಗೇಟನ್ನ ನೀಡಿದ್ದಾರೆ.
ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮಾತಿನ ಕದನ ಮತ್ತಷ್ಟು ತಾರಕಕ್ಕೇರಿದೆ. ಪಾಕಿಸ್ತಾನ ಪ್ರತಿಕ್ರಿಯಿಸಿದೆ ಅಂತಂದ್ರೆ ಇದರ ಹಿಂದಿರುವಂತ ಶಕ್ತಿ ಯಾವುದು, ಭಾರತದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಸೆಟ್ಲ್ ಮಾಡ್ಬೇಕು ಅನ್ನುವಂಥದ್ದನ್ನು ಯಾರ್ಯಾರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ನಿಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. PK ಪ್ರೆಸ್ ರಿಲೀಸ್ ಪಾಕಿಸ್ತಾನಕ್ಕೂ ನಮ್ಮನ್ನ ಅಡ್ಬಿಟ್ಬಿಟ್ರ ನೀವು ಕಾಂಗ್ರೆಸ್ ಅವರು ಇಲ್ಲವರು? ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ, ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳು ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡೋಕ್ಕೆ ಹೇಳ್ಕೊಳಕ್ಕೆ ಹೇಳಿ, ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳ್ಳೋಕೆ ಹೇಳಿ. ಆ ಬಡತನ ಇದೆಯಲ್ಲ ಅದು ನೋಡ್ಕೊಳ್ಳೋಕೆ ಹೇಳಿ. ಅದಕ್ಕೆ ನಮ್ಮ ದೇಶದ ಹಿರಿಯ ನಾಯಕರುಗಳಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಕೋಗಿಲು ಲೇಔಟ್ ಜನರಿಗೆ ಮನೆಗಳು ಹಂಚಲು ಮುಂದಾದ ಸರ್ಕಾರ ಕೆಸಿ ವೇಣುಗೋಪಾಲ್ ವಿರುದ್ಧ ನಿಖಿಲ್ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ ಜನತೆಗೆ ಸುಣ್ಣ, ಹೊರ ರಾಜ್ಯದವರಿಗೆ ಬೆಣ್ಣೆ ನೀಡಲಾಗ್ತಿದೆ. ಇದು ಕಾಂಗ್ರೆಸ್ ಸರ್ಕಾರದ ಹೊಸ ವರ್ಷದ ಗ್ಯಾರಂಟಿ ಅಂತ ಟ್ವಿಟರ್ನಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಆಕ್ರೋಶ ಹೊರಹಾಕಿದ್ರು. ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳನ್ನ ಸರ್ಕಾರವೇ ತೆರವುಗೊಳಿಸಿ ಸರ್ಕಾರವೇ ಮುಂದೆ ನಿಂತು ಮನೆ ಹಂಚುತ್ತಿರೋದು ಯಾವ ಪುರುಷಾರ್ಥಕ್ಕೆ ಅಂತ ಕಿಡಿಕಾರಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅರ್ಹತೆ ಇರುವವರಿಗೆ ಮನೆ ಕೊಡಬೇಕು ಅಂತ ಸಿಎಂ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಅಂತ ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುರೇಶ್ ಕುಮಾರ್ ಹೇಳಿದ್ದಾರೆ. ಕೂಡಲೇ ಸರ್ವೆ ಮಾಡೋದಕ್ಕೆ ಹೇಳಿದ್ರು. ಆಧಾರ್ ಕಾರ್ಡ್, ವೋಟರ್ ಐಡಿಗಳನ್ನ ಪರಿಶೀಲನೆ ಮಾಡ್ತಿದ್ದೇವೆ. ಇನ್ನು ಲೇಔಟ್ನಲ್ಲಿ ವಾಸವಿದ್ದವರ ಹೇಳಿಕೆ ಸಹ ಪಡೆಯುತ್ತಿದ್ದೇವೆ. ದಾಖಲೆಗಳನ್ನ ಕಲೆ ಹಾಕಿದ ಮೇಲೆ ಅರ್ಹರ ಬಗ್ಗೆ ನಿರ್ಧಾರ ಆಗುತ್ತದೆ ಅಂತ ಹೇಳಿದ್ರು. ಇಮಿಡಿಯೇಟ್ಲಿ ಸರ್ವೆ ಮಾಡಲಿಕ್ಕೆ ಹೇಳಿದರು. ಹೆಡ್ ಆಫ್ ದ ಫ್ಯಾಮಿಲಿ, ಆ ಫ್ಯಾಮಿಲಿ ಮೆಂಬರ್ಸು, ಅವರ ವಯಸ್ಸು, ಹೆಸರುಗಳು, ಅವರ ಆಧಾರ್ ಡೀಟೇಲ್ಸು ಮತ್ತು ಅವ್ರದ್ದು ರೇಷನ್ ಕಾರ್ಡು ಮತ್ತು ಎಪಿಕ್ ಕಾರ್ಡು ಇಂಥ ಎಲ್ಲ ನಾವು ಡೀಟೇಲ್ಸನ್ನು ನಾವು ಪಡಿತಾ ಇದ್ದೀವಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH